ಎಲ್ರಿಗೂ ನಮಸ್ಕಾರ. ನೆನ್ನೆ ನಡೆದಂಥ ಒಂದು ಘಟನೆ ನಿಮಗೆ ಗೊತ್ತಿರೋಂಥ ವಿಷಯ. ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳ ಎಂಬ ಊರಲ್ಲಿ KSRTC ಬಸ್ ನಿಲ್ದಾಣದ ಒಳಗಡೆ ಒಂದು ಹೆಣ್ಮಗನ ಕೊಲೆ ಮಾಡಲಾಯಿತು. ಕೊಲೆ ಮಾಡಿದ್ದು ನೀವು ವಿಡಿಯೋದಲ್ಲೆಲ್ಲನೂ ನೋಡಿದ್ದೀರಿ. ಚೇತನ ಎಂಬ ಯುವಕ ಲಾವಣ್ಯ ಎಂಬ ಹುಡುಗಿನ ಅವನ ಪ್ರೀತಿನ ನಿರಾಕರಿಸ್ತಾಳೆ ಅಂತ ಹೇಳ್ಬಿಟ್ಟು, ಅದು ರಿಲೇಷನ್ ಅಂತ ಗುರು, ಬೇರೆ ಯಾರೂ ಅಲ್ಲ. ಅವ್ರ ರಿಲೇಷನ್ ಆಗಿರೋದ್ರಿಂದ ಅವನು ಅವಳ KSRTC ಬಸ್ ಒಳಗೆ ಪಾಪ ಹುಡುಗಿನ ಕೊಂದಾಕ್ಬಿಟ್ಟಣ. ಅದು ಒಂದೇ ಇಟ್ಗೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟಣ. ಆದ್ರೆ ಅವನಿಗೆ ಈಗ ಪೊಲೀಸರು ಕೂಡ ಹಿಡ್ಕೊಂಡು ಜೈಲಿಗೂ ಹಾಕಾರ. ಅವನು ಅದನ್ನು ಹೇಳ್ದು ಬಿಟ್ಟ, ನನಗೆ ಪ್ರೀತಿನೇ ನಿರಾಕರಿಸ್ತೈತೆ ಅವ್ರದ್ದು ಸಾಯಿಸ್ತಿ ಅಂತಲೇ ಹೇಳ್ದ. ಒಪ್ಕೊಳ್ಳಮ್ಮ, ಅವನಿಗೆ ಈಗ ಶಿಕ್ಷೆ ಆಗುತ್ತೆ. ಎಲ್ಲರೂ ಹೇಳ್ತಿರೋದು ಏನಂತ ಅಂತಂದ್ರೆ, ಫಸ್ಟ್ ಅವ್ನಿಗೆ ಗಲ್ ಶಿಕ್ಷೆ ಕೊಡಿಸಿ ಅಂತ. ಅವನಂತೂ ಇರಿಸ್ಬೇಡಿ, ಈ ಥರ ಎಲ್ಲ ಮಾಡೋರ್ನ ಒಂದು ಹುಡುಗಿಗ ಗಲ್ ಶಿಕ್ಷೆ ಕೊಡಿಸಿ ಸಾಯಿಸ್ಬಿಡಿ ಒಂದೇ ಸತ್ಗೆ, ಏನಾದರೂ ಆಗಲಿ ಅಂತ ಇದು. ಆದರೆ ಆಲ್ರೆಡಿ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟನ, ಮತ್ತು ಹಾಸ್ಪಿಟ್ಲ್ ಇದ್ದಾನೆ ಅಂತ ಒಂದು ಸುದ್ದಿ ಕೇಳಿಬಂತು. ಓಕೆ, ಇದೆಲ್ಲನೂ ಒಂದು ಸೈಡ್ಗೆ ಬಿಡೋಣ, ಓಕೆ ಒಪ್ಕೊಳ್ಳೋಣ. ಇದು ಈ ಸಮಾಜ ಎತ್ತ ಹೋಯ್ತಿದ್ದು ಏನ, ಗಂಡನ ಹೆಂಡ್ತಿ ಕೊಲೆ ಮಾಡೋದು, ಹೆಂಡ್ತಿನ ಗಂಡ ಕೊಲೆ ಮಾಡಿಸೋದು, ಪ್ರೀತಿಸ್ತವನೇ ಕೊಲೆ ಮಾಡೋದು, ಪ್ರೀತಿಸಿದವಳೇ ಕೊಲೆ ಮಾಡಿಸೋದು, ಇವೆಲ್ಲೆಲ್ಲ ನಡೀತಾವ. ಇಂಥ ಸಮಾಜದಲ್ಲಿ ಇನ್ನೇನೂ ಆಗ್ತಿದ್ದೋ ನಮಗಂತೂ ಅರ್ಥ ಆಯ್ತಿಲ್ಲ. ಅವನ್ನೆಲ್ಲ ಒಂದು ಸೈಡ್ಗೆ ಇಡ್ತೀನಿ. ಆದರೆ ಈ ಬಂಟ್ವಾಳಲ್ಲಿ ನಡೀತಾವಲ್ಲ KSRTC ಬಸ್ನೊಳಗೆ ಒಂದು ಲಾವಣ್ಯ ಅನ್ನೋ ಒಂದು ಹುಡುಗಿನ ಚೇತನ್ ಎಂಬ ಹುಡುಗ ಕೊಲೆ ಮಾಡ್ದ. ಆ ಕೊಲೆ ಮಾಡಿದ್ನಲ್ವ, ಆ ಕೊಲೆ ಮಾಡ್ದ ಅಂಥ ಟೈಮಲ್ಲಿ ಈ ವಿಡಿಯೋ ಮಾಡ್ತಿದ್ನಲ್ಲ, ಆ ಪುಣ್ಯಾತ್ಮ ಏನಾರ ಸಿಕ್ಕಿದ್ರೆ ಅವನಿಗೆ ಯಾವುದ್ರಲ್ಲಿ ಹೊಡಿಬೇಕು ಅನ್ನೋದು ನನಗಂತೂ ಅರ್ಥ ಆಯ್ತಿಲ್ಲ. ಕೊಲೆ ಮಾಡಿದೆ ಅವ, ಅಷ್ಟೊಂದು ಏಟು ಹೊಡಿತಾವನ, ಆದರೂ ವಿಡಿಯೋ ಮಾಡ್ಕೊಂಡು ನಿಂತಿದೆಯಲ್ಲ ನೀನು, ಎಂಥ ವಿವೇಕನ ನನಗೆ ಅರ್ಥ ಆಯ್ತಿಲ್ಲ. ಇಲ್ಲ ಅವನು ನೋಡ್ಕೊಂಡು ತಕ್ಷಣ ಪೊಲೀಸಿಗೆ ಫೋನ್ ಮಾಡಬೇಕಿತ್ತು, ಅಥವಾ ಸ್ವಲ್ಪ ಹರ್ಚ್ಕೊಬಿಟ್ಟಿದ್ರು ಅಲ್ಲಿ ಅದು ನಡೀತಾನೆ ಇರಲಿಲ್ಲ. ಯಾರಿಗಾದ್ರೂ ಒಂದು ಸ್ವಲ್ಪ ವಿಷಯ ತಿಳಿದಿದ್ರು ಆ ಹುಡುಗಿ ಪ್ರಾಣ ಅಪಾಯದಿಂದ ಪಾರಾಗ್ತಾಯಿತ್ತು, ಒಂದು ಜೀವ ಉಳಿಸಿದ ಪುಣ್ಯ ನಿನಗೂ ಬರ್ತಾಯಿತ್ತು. ಅದನ್ನು ಬಿಟ್ಟು ಏನೋ ನಾನು ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋ ರೀತಿ ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತಿದೆ ಅಂತ, ನೀನೆಂಥ ಅವಿವೇಕಿ, ನೀನೆಂಥ ಇಲ್ದಿದ್ದವರು ಅಂತ ನನ್ನ ಅನಿಸಿಕೆ. ಇದು ನನ್ನೊಬ್ಬನ ಮಾತಲ್ಲ, ಸುಮಾರು ಎಲ್ಲರೂ ಕೂಡ ಹೇಳ್ತಿರುವಂಥ ಒಂದು ಮಾತುಗಳು. ಅಷ್ಟು ಕ್ಲಿಯರ್ ಕಟ್ಟಕ್ಕೆ ತೋರಿಸ್ತಾಯಿತ್ತು ಅಲ್ಲಿ ವಿಡಿಯೋ, ಎಷ್ಟು ಕ್ಲಿಯರಾಗಿ ತೆಗ್ದೇನೆ ಅಂತ. ಅವ ಹೆಂಗೆ ಜೂಮ್ ಮಾಡಿದ್ರು ಹೆಂಗೆ ತೆಗೆದಿದ್ರು ಇಷ್ಟು ಕ್ಲಿಯರಾಗಿ ಅಷ್ಟು ತೆಗ್ದಿರಮ್ಮ. ಸ್ವಲ್ಪ ಅವನು ಏನಾದ್ರು ಜೋರಾಗಿ ಹರ್ಚ್ಕೊಂಡಿದ್ರ, ಯಾರನ್ನಾರು ಕರೆದಿದ್ರ, ಆ ಒಂದು ಪ್ರಾಣ ಉಳಿತಾಯಿತ್ತು. ಅಲ್ಲಿ ಕೊಲೆ ಮಾಡೋದು ತಪ್ಪಿತ್ತು, ಅವನು ಜೈಲಿಗೆ ಹೋಗೋದು ತಪ್ಪಿದ್ದ. ಏನು ಮಾತುಕತೆ ಹಿಡಿದ್ರೆ ಅವ್ರ ಮನೇಲಿ ಜಗಳಾಡಿ ಏನಾರು ಒಂದು ತಿಳಿಸ್ತಾಯಿದ್ರು. ಹಿಂಗೆಲ್ಲ ನೀವು ನನಗೊಂದೇನೋ ಗೊತ್ತಾ, ಕೊಲೆ ಆಗೋ ಟೈಮ್ಲಿ, ಈ ಹೊಡೆದಾಟ ಟೈಮ್ಲಿ ಇದನ್ನೆಲ್ಲ ನೀವು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋದಲ್ಲ ದೊಡ್ಡ ವಿಷಯ. ಅದನ್ನು ಸ್ವಲ್ಪ ತಿಳಿಸ್ತು ಅಂತಂದ್ರೆ ಅಲ್ಲಿ ಹೋಗೋಂಥ ಪ್ರಾಣ ಆಗಿರ್ಬೋದು, ಅಲ್ಲಿ ಆಗೋಂಥ ಒಂದು ಅನಾಹುತನೆಲ್ಲ ತಡಿಬೋದು. ಅದನ್ನು ಬಿಟ್ಟು ಮೊಬೈಲ್ ಐತೆ ಈಗ ಸೋಷಿಯಲ್ ಮೀಡಿಯಾ ವಿಡಿಯೋ ಆಗ್ತು ಅಂತಂದ್ರೆ ಏನು ಮಿಲಿಯನ್ ಗಟ್ಟಲೆ ವ್ಯೂಸು ಅಂತ ಹೇಳ್ಬಿಟ್ಟು ನೀವು ಎಲ್ಲನೂ ಅಪ್ಲೋಡ್ ಮಾಡಿಬಿಡೋದು, ವಿಡಿಯೋ ಮಾಡಿಬಿಡೋದು. ಆದರೆ ನೀವು ಮಾಡುವಂಥ ಒಂದು ವಿಡಿಯೋಗಳು ಎಷ್ಟು ಜನರ ಕಷ್ಟಕ್ಕೆ ಆಘಾತಕ್ಕೊಳಗಾಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ತಿಳಿದಿದ್ರೆ ನೀವು ಅದನ್ನೆಲ್ಲ ವಿಡಿಯೋ ಮಾಡ್ತಿರ್ನಿಲ್ಲ ಬಿಡಿ. ನೀವು ಒಂಥರ ನಮಗೆ ಲೈಕ್ಸ್ ಬೇಕು, ಕಾಮೆಂಟ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಕೂತ್ಕೋತಾ ಇದ್ದಾರೆ. ಇಷ್ಟೇ ನಿಮ್ಮ ಕೆಲಸಗಳು, ಇನ್ನೇನೂ ಇಲ್ಲ. ಈ ಮಾತು ನನಗೆ 4 ಮಾತು ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಿಮ್ಮ ಇಷ್ಟ, ನೀವೇನು ಮಾಡಬೇಕು ಅನ್ಸುತ್ತೋ ಮಾಡಿ. ನನಗಂತೂ ಇಷ್ಟ ಆಗಲಿಲ್ಲ. ಅವ್ನು ಸಿಕ್ಕಿದ್ರೆ ಮಾತ್ರ ನಾನು ನಿಜವಾಗ್ಲೂ ತಲೆ ಮೇಲೆ ನಾಲ್ಕು ತಟ್ಬಿಡಮನ್ನಷ್ಟು ಕೋಪ ಬರ್ತಿತ್ತು ನನಗೆ. ಯಾವತ್ತು ಉದ್ಧಾರ ಆಗ್ತಿರೋ, ಏನು ಉದ್ಧಾರ ಆಗ್ತಿರೋ, ಇದನ್ನೆಲ್ಲ ನೋಡಿ ಜನ ಪ್ರೀತಿಸೋದಿಲ್ಲ. ಮದುವನ್ನು ಬೇಡ, ಏನು ಬೇಡ, ಹೋಗ ನಾನು ಹಿಂಗೆ ಬಿದ್ಕೊಬಿಡ್ತೀನಿ, ಹಿಂಗೆ ಇದ್ದು ಒದ್ದಾಡ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ, ಹಿಂಗೆ ಇದ್ದುಬಿಡ್ತೀನಿ, ಇರೋ ಗಂಟೆ ಒಬ್ಬನೇ ಇದಕ್ಕೆ ಸತ್ತೋಯ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಟ್ರೆ ಎಲ್ರೂ. ಇಷ್ಟಕ್ಕೆ ನಿಮ್ಮ ಅನಿಸಿಕೆ, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ.